ಕಾಂಗ್ರೆಸ್ ಪೆಂಡಿಂಗ್ ಕ್ಷೇತ್ರಗಳ ಟಿಕೆಟ್ ಹಾಗಾದ್ರೆ ಘೋಷಣೆಯಾಗುತ್ತಾ? ಕಾಂಗ್ರೆಸ್ 4 ಕ್ಷೇತ್ರಗಳ ಟಿಕೆಟ್ನ ಪೆಂಡಿಂಗ್ ಇಟ್ಕೊಂಡಿದೆ. ಹಾಗಾದ್ರೆ ಹೈಕಮಾಂಡ್ ಇದಕ್ಕೆ ಫೈನಲ್ ಮಾಡಿದ್ಯಾ? 4 ಕ್ಷೇತ್ರಗಳಲ್ಲಿ 3 ಕ್ಲಿಯರ್ ಆಗಿದ್ರು ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಹಾಗಾದ್ರೆ ಇವತ್ತು ಮತ್ತೆ ಪಟ್ಟಿ ಬಿಡುಗಡೆಯಾಗುವ ಸಾಧ್ಯತೆ ಇದೆಯಾ? ಕೋಲಾರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಇನ್ನೂ ಕೂಡ ಫೈನಲ್ ಆಗಿಲ್ಲ. ಕಾದು ನೋಡುವಂತ ತಂತ್ರವನ್ನ ಬಳಕೆ ಮಾಡ್ತಾ ಇದ್ರು ಇಲ್ಲಿವರೆಗೂ ಕೂಡ ಕಾಂಗ್ರೆಸ್. ಈಗಾಗಲೇ ಬಿಜೆಪಿ 1 ಕ್ಷೇತ್ರವನ್ನ ಮಾತ್ರ ಪೆಂಡಿಂಗ್ ಇಟ್ಕೊಂಡಿದೆ. ಇಲ್ಲಿವರೆಗೂ ಕೂಡ ಅಭ್ಯರ್ಥಿಗಳ ಆಯ್ಕೆ ಕಗ್ಗಂಟಾಗೇ ಇತ್ತು. ಈಗಲೂ ಕೂಡ ಫೈನಲ್ ಆಗಿಲ್ವಾ? ಹಾಗಾದ್ರೆ ಕಗ್ಗಂಟಾಗಿಯೇ ಉಳಿದಿರುವಂತ ಕೋಲಾರದ ಅಭ್ಯರ್ಥಿಯ ಆಯ್ಕೆ ಏನಿದೆ ಈಗಲಾದ್ರೂ ಫೈನಲ್ ಆಗಿದೆಯಾ? ಕೋಲಾರದ ಟಿಕೆಟ್ ಫೈನಲ್ ನಂತರ 4 ಟಿಕೆಟ್ ಅನೌನ್ಸ್ ಆಗಬಹುದು. ಚಿಕ್ಕಬಳ್ಳಾಪುರದಲ್ಲಿ ಬಹುತೇಕ ರಕ್ಷಾ ರಾಮಯ್ಯ ಅವರಿಗೆ ಟಿಕೆಟ್ ಸಿಗಬಹುದು ಅನ್ನುವಂತ ಚರ್ಚೆಗಳೇ ಆಗ್ತಾ ಇದೆ. ಬಳ್ಳಾರಿಯಲ್ಲಿ ಶಾಸಕ ತುಕಾರಾಮನ್ನ ಕಣಕ್ಕಿಳಿಸೋದಕ್ಕೆ ನಿರ್ಧಾರ ಮಾಡಿದ್ದಾರಂತೆ. ಚಾಮರಾಜನಗರದಲ್ಲಿ ಸುನಿಲ್ ಬೋಸ್ ಹೆಸರು ಘೋಷಣೆಯಾಗುವಂತ ಸಾಧ್ಯತೆ ಇದೆ. ಆದರೆ ಕೋಲಾರದಲ್ಲಿ ಮಾತ್ರ ಬಣ ಬಡಿದಾಟ ಮುಂದುವರೆದಿದೆ. ರಮೇಶ್ ಕುಮಾರ್, ಮುನಿಯಪ್ಪ ಬಣಗಳ ನಡುವೆ ಟಿಕೆಟ್ ಫೈಟ್ ತಾರಕಕ್ಕೇರ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಹಾಗಾದ್ರೆ ಈ ಪಟ್ಟಿಯಲ್ಲಿ ಯಾರ ಹೆಸರನ್ನ ತೆಗೆದುಕೊಂಡಿದೆ, ಯಾರ ಹೆಸರು ಮಿಸ್ ಆಗಿವೆ, ಇವತ್ತು ಸಾಧ್ಯತೆಗಳಿದ್ದಾವೆ, ಘೋಷಣೆ ಆಗಬಹುದು. ಈ ಹಿನ್ನೆಲೆ ಈಗ ಸಾಕಷ್ಟು ಕುತೂಹಲವನ್ನು ಕೂಡ ಮೂಡಿಸ್ತಾ ಇದೆ. ಕೋಲಾರ ಕ್ಷೇತ್ರದಲ್ಲಿ ಹಾಗಾದ್ರೆ ಯಾರು ಕಣಕ್ಕಿಳಿತಾರೆ ಅಂತ. ಕಾಂಗ್ರೆಸ್ ಪೆಂಡಿಂಗ್ ಇಟ್ಕೊಂಡಿರುವಂಥ ಕ್ಷೇತ್ರಗಳನ್ನು ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟಂತೆ ಮತ್ತೆ ಫೈನಲ್ ಆಗಿ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತಾ ಅನ್ನುವಂಥ ಚರ್ಚೆಗಳು ಕೂಡ ಓಡಾಡ್ತಾ ಇದ್ದಾವೆ. ಕೋಲಾರದಲ್ಲಿ ಇನ್ನೂ ಕೂಡ ಬಣ ಬಡಿದಾಟ ಇದೆ. ಅವ್ರಿಗೆ ಟಿಕೆಟ್ ಕೊಟ್ಟರೆ ಇವ್ರು ಬಂಡಾಯ ಹೇಳ್ತಾರೆ ಅನ್ನುವಂಥ ಭಯ ಕೂಡ ಇದೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಮೊದಲಿಂದ ಕೂಡ ರಕ್ಷಾ ರಾಮಯ್ಯ ಅವರು ಪ್ರಚಾರ ಮಾಡ್ಕೊಂಡು ಬರ್ತಿದ್ದಾರೆ. ಒಂದಷ್ಟು ರ್ಯಾಲಿಗಳ ಮೂಲಕ ಕೂಡ ಕ್ಷೇತ್ರದಲ್ಲಿ ಓಡಾಡ್ಕೊಂಡಿದ್ದಾರೆ. ಅವರಿಗೆ ಬಹುತೇಕ ಟಿಕೆಟ್ ಫಿಕ್ಸ್ ಎನ್ನಲಾಗ್ತಾ ಇದೆ. ಈಗಾಗಲೇ ಬಿಜೆಪಿಯಿಂದ ಸುಧಾಕರ್ ಅವರು ಕಣದಲ್ಲಿದ್ದಾರೆ. ಅವರ ವಿರುದ್ಧ ಪೈಪೋಟಿ ಕೊಡುವಂತಹ ಪ್ರಬಲ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಬೇಕಾಗುತ್ತೆ. ಹಾಗಾಗಿ ರಕ್ಷಾ ರಾಮಯ್ಯ ಅವರಿಗೆ ಬಹುತೇಕವಾಗಿ ಟಿಕೆಟ್ ಸಿಗಬಹುದು. ಇವತ್ತಿನ ಒಂದು ಪಟ್ಟಿಯಲ್ಲಿ ನೋಡಬೇಕಾಗುತ್ತೆ. ಪಟ್ಟಿ ರಿಲೀಸ್ ಆದರೆ ಯಾವ್ಯಾವ ಕ್ಷೇತ್ರಗಳಿಗೆ ಯಾವ್ಯಾವ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸ್ತಾರೆ ಅಂತ. ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸೂಚನೆ ಕೊಟ್ಟಿದೆ, ಪ್ರಬಲ ಅಭ್ಯರ್ಥಿಗಳನ್ನೇ ಕಣಕ್ಕಿಳಿಸ್ಬೇಕು ಅಂತ. ಹಾಗಾಗಿ ಇವತ್ತಿನ ಪಟ್ಟಿ ರಿಲೀಸ್ ಆಗುತ್ತಾ, ಆದರೂ ಯಾರೆಲ್ಲ ಇರ್ತಾರೆ ಅಭ್ಯರ್ಥಿಗಳು, ಅದೇ ಕುತೂಹಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವು ಫೋನ್ ಸಂಪರ್ಕದಲ್ಲಿದ್ದಾರೆ. ಶಿವು, ಈಗ ಒಂದಷ್ಟು ಕುತೂಹಲ ಇದ್ದೇ ಇದೆ ಕಾಂಗ್ರೆಸ್ ಪೆಂಡಿಂಗ್ ಉಳ್ಕೊಂಡಿರುವಂಥ ಕ್ಷೇತ್ರಗಳ ಬಗ್ಗೆ. ಹಾಗಾದ್ರೆ ಇವತ್ತು ಪಟ್ಟಿ ರಿಲೀಸ್ ಮಾಡುತ್ತಾ ಅವರು ಅನ್ಕೊಂಡಿರುವಂಥ ಅಭ್ಯರ್ಥಿಗಳೇ ಕಣಕ್ಕಿಳಿತಾರಾ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಬೇರೆ ಏನಾದರೂ ತೀರ್ಮಾನ ಮಾಡ್ಕೊಂಡಿದ್ಯಾ? ಈಗ 28 ಲೋಕಸಭಾ ಕ್ಷೇತ್ರಗಳಲ್ಲಿ 4 ಲೋಕಸಭಾ ಕ್ಷೇತ್ರಗಳು ಕಾಂಗ್ರೆಸ್ಗೆ ಇನ್ನೂ ಕಗ್ಗಂಟಾಗಿದೆ. ಯಾಕೆಂದ್ರೆ ಮೊದಲ ಪಟ್ಟಿ, 2ನೇ ಪಟ್ಟಿಯಲ್ಲಿ ಹೆಸರುಗಳನ್ನ ಯಾವುದೇ ಅಸಮಾಧಾನಗಳಿಲ್ಲದೆ ಕ್ಲಿಯರ್ ಮಾಡಿದ್ರು. 3ನೇ ಪಟ್ಟಿಯನ್ನ ಕ್ಲಿಯರ್ ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಕಷ್ಟ ಆಗ್ತಾ ಇದೆ, ರಾಜ್ಯ ನಾಯಕರಿಗೂ ಕೂಡ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಒಮ್ಮತದ ಅಭ್ಯರ್ಥಿಯನ್ನ 4 ಕ್ಷೇತ್ರಗಳಿಗೆ ಆಯ್ಕೆ ಮಾಡೋದ್ರಲ್ಲಿ ಸಾಕಷ್ಟು ಹರಸಾಹಸವನ್ನ ರಾಜ್ಯ ನಾಯಕರು ಕೂಡ ಪಡ್ತಾ ಇದ್ದಾರೆ. ಅಂತಿಮವಾಗಿ ಬಳ್ಳಾರಿ, ಚಾಮರಾಜನಗರ, ಚಿಕ್ಕಬಳ್ಳಾಪುರದಲ್ಲಿ ಈಗ ಒಂದು ಕಡೆ ಹೆಸರುಗಳು ಫೈನಲ್ ಆಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಶಿವಶಂಕರ್ ರೆಡ್ಡಿ ಹಾಗೆ ವೀರಪ್ಪ ಮೊಯ್ಲಿ, ರಕ್ಷಾರಾಮಯ್ಯ ಅವರ ನಡುವೆ ನೇರವಾದಂತ ಫೈಟ್ ಇತ್ತು. ಈಗ ಅಂತಿಮವಾಗಿ ರಕ್ಷಾರಾಮಯ್ಯ ಅವರಿಗೆ ಅಲ್ಲಿ ಟಿಕೆಟ್ ಅನ್ನ ಕೊಡ್ಬೇಕು ಅಂತೇಳಿ ರಾಜ್ಯ ನಾಯಕರು ಮೊನ್ನೆ ನಡೆದಂತ ಸಭೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಕೋಲಾರದ ಟಿಕೆಟ್ ಮಾತ್ರ ಮತ್ತಷ್ಟು ಕಗ್ಗಂಟಾಗ್ತಾ ಇದೆ. ಬಳ್ಳಾರಿಯಲ್ಲಿ ತುಕಾರಾಮ್ ಅವರಿಗೆ ಟಿಕೆಟ್ ಕೊಡುವಂತ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಚಾಮರಾಜನಗರದಲ್ಲಿ ಸುನಿಲ್ ಬೋಸ್ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂತ ನಿರ್ಧಾರವನ್ನ ನಿನ್ನೆ ನಡೆದಂತ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಆದ್ರೆ ಕೋಲಾರದ ಟಿಕೆಟ್ ಮಾತ್ರ ಸಾಕಷ್ಟು ಪೈಪೋಟಿ ಆಗ್ತಾ ಇದೆ. ಯಾಕಂದ್ರೆ ಈ ಕಡೆ ರಮೇಶ್ ಕುಮಾರ್ ಬಣ ಮತ್ತೆ ಮುನಿಯಪ್ಪ ಅವರ ಬಣದ ನಡುವೆ ಟಿಕೆಟ್ ಯಾರಿಗೆ ಕೊಡ್ಬೇಕು ಅನ್ನುವಂಥದ್ದು ರಾಜ್ಯ ನಾಯಕರಿಗೂ ಕೂಡ ಆಗ್ತಾ ಇಲ್ಲ. ಯಾಕಂದ್ರೆ ನಿರಂತರವಾಗಿ ಸಭೆಗಳನ್ನ ಮಾಡಿದ್ರು ಕೂಡ ಎರಡೂ ಬಣಗಳನ್ನ ಒಪ್ಪಿಸೋದ್ರಲ್ಲಿ ರಾಜ್ಯ ನಾಯಕರು ವಿಫಲರಾಗ್ತಾ ಇದ್ದಾರೆ. ಕೊನೆಗೆ ಹೈಕಮಾಂಡ್ಗೆ ಬಿಟ್ಟಿದ್ದಾರೆ. ಇವತ್ತು ಹೈಕಮಾಂಡ್ ಇದರ ಬಗ್ಗೆ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ. ಕೋಲಾರದಲ್ಲಿ ಟಿಕೆಟ್ ಹೈಕಮಾಂಡ್ ಇಬ್ಬರಿಗೂ ಬೇಡ. ಯಾಕಂದ್ರೆ ಈ ಕಡೆ ರಮೇಶ್ ಕುಮಾರ್ ಹೇಳ್ತಾ ಇರುವಂತಹ ಹನುಮಂತಯ್ಯ ಅವ್ರಿಗೂ ಬೇಡ, ಆ ಕಡೆ ಮುನಿಯಪ್ಪ ಅವರು ಹೇಳ್ತಾ ಇರುವಂತ ಅವರ ಅಳಿಯ ಚಿಕ್ಕಪೆದ್ದಣ್ಣ ಅವ್ರಿಗೂ ಬೇಡ ಅನ್ನುವಂತ ನಿರ್ಧಾರವನ್ನ ತೆಗೆದುಕೊಂಡು ಯಾರನ್ನಾದ್ರೂ 3ನೇ ಅಭ್ಯರ್ಥಿಯನ್ನ ನಾವು ಕಣಕ್ಕಿಳಿಸೋಣ ಅನ್ನುವಂತ ನಿರ್ಧಾರವನ್ನ ಮಾಡಿದ್ರೆ ಎರಡೂ ಬಣಗಳಿಗೂ ಕೂಡ ಸಮಾಧಾನ ಆಗಬಹುದು.
ಆದ್ರೆ ಒಬ್ಬರಿಗೆ ಈ ಬಣದಲ್ಲಿ ಈ ಕಡೆ ಮುನಿಯಪ್ಪ ಅವರ ಬಣದವರಿಗೆ ಕೊಟ್ರೆ ರಮೇಶ್ ಕುಮಾರ್ ಅವರ ಬಣಕ್ಕೆ ಸಿಟ್ಟಾಗತ್ತೆ, ರಮೇಶ್ ಕುಮಾರ್ ಬಣದವರಿಗೆ ಕೊಟ್ರೆ ಮುನಿಯಪ್ಪ ಅವರು ಸಿಡಿದು ಬೀಳ್ತಾರೆ. ಇದು ಪಕ್ಷದ ಮೇಲೂ ಕೂಡ ಸಾಕಷ್ಟು ಪರಿಣಾಮವನ್ನ ಬೀರುತ್ತೆ. ಆ ಕಾರಣಕ್ಕೆ ಅಳದು ತೂಗಿ ನೋಡಿ ಇವತ್ತು ಕೋಲಾರದ ಟಿಕೆಟ್ ಅನ್ನ ಕನ್ಫರ್ಮ್ ಮಾಡುವಂತ ಸಾಧ್ಯತೆಗಳಿದೆ. ಕೋಲಾರದ ಟಿಕೆಟ್ ಫೈನಲ್ ಆಗಿದ್ದೆ ಆದ್ರೆ ಇವತ್ತು ರಾತ್ರಿಯೊಳಗೆ ಪಟ್ಟಿ ರಿಲೀಸ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೌಖ್ಯ. ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.